ಏರಿಕೆ ಆದ್ರೆ ಪೊಸಿಷನ್ ಡೌನ್ ಆಗಂತ ಸಾಧ್ಯತೆಗಳಿರ್ತೈತೆ. ಒಂದು 500 ರೂಪಾಯಿ ರೇಟ್ ಬಿಟ್ಕೊಡೋದಿಲ್ಲ ಅಂತ ಅನಿಸ್ತಾ ಇದೆ ಅಪ್ ಟು ಜನವರಿ 15 ಕಾರಣ ಈ ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೀವು ಎಷ್ಟು ಜನ ಫಾಲೋ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಮಿನಿಮಮ್ ಅಂದರೂ ಎಲ್ಲರೂ ಫಾಲೋ ಮಾಡಿ ಒಂದು 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಈ ವಿಡಿಯೋಯಿಂದ. ಆದಷ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ, 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ದಯವಿಟ್ಟು ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಹತ್ರ ಡಿಸೆಂಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋಣ. ಯಾಕಂದರೆ ತುಂಬ ಜನ ಕ್ವಶನ್ಸ್ ಕಳಿಸಿದ್ದಾರೆ ನನಗೆ ಈ ಥರ ಕೇಳಿ ಅಂತ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಚಾನಲ್ 10K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರಬೇಕು. ಪ್ಲೀಸ್ ಹೆಲ್ಪ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋಣ. ಅಣ್ಣ, ಈಗ ಟೊಮೆಟೊ ಬೆಲೆ ಏರಿಕೆ ಆಗಲು ಕಾರಣ ಏನು? ಏನು ಬೇರೆ ಕಡೆ ಎಲ್ಲ ಮಾಲ್ ಇಷ್ಟು ದಿವಸ ಶಾರ್ಟೇಜ್ ಇತ್ತು, ಅದ್ರ ಜೊತೆಗೆ ಥಂಡಿ ಬೀಳ್ತಾ ಇದಕ್ಕೋಸ್ಕರ ಮಾಲ್ ಶಾರ್ಟೇಜ್ ಇದ್ದಿದ್ದಕ್ಕೆ ಸ್ವಲ್ಪ ಬೆಲೆಗಳು ಏರಿಕೆ ಆಗಿತ್ತು. ಈ ಬೆಲೆಗಳು ಈಗ ಡೌನ್ ಆಗ್ತಾ ಇರೋದು ಕಾರಣ ಏನಂತಂದರೆ ಬೇರೆ ಕಡೆಯಿಂದ ಸ್ವಲ್ಪ ಮಾಲ್ ಬರ್ತಾ ಇದೆ, ಹಂಗಾಗಿ ಸ್ವಲ್ಪ ಒಂದು 100-150 ರೂಪಾಯಿ ಡೌನ್ ಆಗಿದೆ. ಪೊಸಿಷನ್ ಇದೇ ಥರ ಮುಂದುವರಿಬೋದು. ಒಂದು 500 ರೂಪಾಯಿ ರೇಟ್ ಬಿಟ್ಕೊಡಿದ್ರೆ ನಡಿಬೋದು ಅಂತ ಅನಿಸ್ತಾ ಇದೆ. ಟೊಮೆಟೊ ಈಗ ಯಾವ್ಯಾವ ಕಡೆಗೆ ಪಾರ್ಸೆಲ್ ಹೋಗ್ತಾ ಇದೆ ಅಣ್ಣ? ಈಗ ಬೇರೆ ರಾಜ್ಯಗಳಿಗೆ ಒಂದು 2-3 ರಾಜ್ಯಗಳಿಗೆ ಹೋಗ್ತಾ ಇದೆ. ಅಂದರೆ ವೆಸ್ಟ್ ಬೆಂಗಾಲು, ಒರಿಸ್ಸಾ, ಮತ್ತು ಛತ್ತೀಸ್ಗಢ, ಗುಜರಾತ್, ಮತ್ತು ತಮಿಳುನಾಡು, ಆಂಧ್ರ ಜಾಸ್ತಿ ಹೋಗ್ತಾ ಇದೆ. ಮಾರ್ಕೆಟ್ಗೆ ಯಾವ ರೀತಿ ಟೊಮೆಟೊ ತಂದರೆ ಉತ್ತಮ? ಈಗ ಸ್ವಲ್ಪ ಮುಕ್ಕಾಲು ಕಲರ್ ಇದ್ರೆ ಒಳ್ಳೇದು. ಹಾಫ್ ಕಲರು ಎಲ್ಲ ಬೇಕಾಗಿಲ್ಲ, ಹಸಿಕಾಯಿ ಮಾಗೋದಿಲ್ಲ, ಕಲರ್ ಬರೋದಿಲ್ಲ. ಮುಕ್ಕಾಲು ಕಲರ್ ಇದ್ರೆ ಮುಕ್ಕಾಲು ಕಲರು ಮತ್ತು ರೆಡ್ ಇದ್ರೆ ಚೆನ್ನಾಗಿ ಹೋಗುತ್ತೆ. ಮಾರ್ಕೆಟ್ಗೆ ಟೊಮೆಟೊ ಯಾವ್ಯಾವ ಕಡೆಯಿಂದ ಬರ್ತಾ ಇದೆ ಅಣ್ಣ? ಈಗ ನಮ್ದು ಚಳ್ಳಕೆರೆ, ಅನಂತಪುರ ಏರಿಯಾದು ನಮ್ಮ ಲೋಕಲ್ ಭಾಗದ ಬರ್ತಾ ಇದೆ. ಈ ಕಡೆ ಮಲ್ಕಲ್ಚೇರ್ ಏರಿಯಾದು ಸ್ವಲ್ಪ ಬರ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಬೆಲೆ ಇದೇ ರೀತಿ ಇರುತ್ತಾ, ಇಲ್ಲಾಂದ್ರೆ ಏರುಪೇರು ಆಗೋ ಸಾಧ್ಯತೆ? ಒಂದು 500 ರೂಪಾಯಿ ರೇಟ್ ಬಿಟ್ಕೊಡೋದಿಲ್ಲ ಅಂತ ಅನಿಸ್ತಾ ಇದೆ ಅಪ್ ಟು ಜನವರಿ 15 ಕಾರಣ ಏನಂತಂದ್ರೆ ಈಗ ನಮ್ಮಲ್ಲಿ ಸ್ವಲ್ಪ ಮಾಲ್ ಶಾರ್ಟೇಜ್ ಇದೆ. ಏನಾದರೂ ಬಿಸಿಲು ಬಂದು ಮಾಲ್ ಏರಿಕೆ ಆದರೆ ಪೊಸಿಷನ್ ಡೌನ್ ಆಗಂತ ಸಾಧ್ಯತೆಗಳಿರ್ತೈತೆ. ಮಾಲ್ ಶಾರ್ಟೇಜ್ ಆದರೆ ಬೆಲೆನೂ ಏರಿಕೆ ಆಗಂತ ಎಲ್ಲ ಸಾಧ್ಯತೆಗಳು ಇರ್ತೈತೆ. ಈಗ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಟೊಮೆಟೊ ಚಾಲು ಆಗಿದೆ. ಅದೇನಾದರೂ ಅದೇ ಥರ ಚಾಲು ಆಗಿದ್ರೆ ಬೇರೆ ರಾಜ್ಯಗಳು ನಿಲ್ಲಿಸ್ತಾರೆ. ಇಲ್ಲಿ ಬೇಕಾಗಿರೋದು ಬೇರೆ ತಮಿಳುನಾಡು, ಆಂಧ್ರಾಗೆ ಮಾತ್ರ. ಹಂಗಾಗಿ ಲೋಕಲ್ಗೆ ತಮಿಳುನಾಡಿಗೆ, ಆಂಧ್ರಾಗೆ ಬೇಕಾಗಿರೋದ್ರಿಂದ ಪೊಸಿಷನ್ ಏನು ಬೇಕಾದ್ರೂ ಆಗ್ಬೋದು. 500 ರೂಪಾಯಿ ರೇಟ್ ಅಂತೂ ಬಿಟ್ಕೊಡೋದಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಟೊಮೆಟೊ ನಾಟಿ ಮಾಡುವಂತ ರೈತರಿಗೆ ಏನು ಹೇಳಕ್ ಬಯಸ್ತೀರಾ? ಇಲ್ಲ, ಈಗೇನು ನಾಟಿ ಮಾಡೋದು ಸೂಕ್ತ ಅಲ್ಲ. ಯಾಕಂತಂದ್ರೆ ಈಗ ಎಲ್ಲ ಕಡೆ ಟೊಮೆಟೊ ಇರೋದ್ರಿಂದ ನಮ್ಮ ಭಾಗದಲ್ಲಿ ಏನು ಯಾರು ನಾಟಿ ಮಾಡೋದಿಲ್ಲ. ಸ್ವಲ್ಪ ಮಾಡ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಈಗ ಮಾರ್ಕೆಟ್ಗೆ ಟೊಮೆಟೊ ತರುವಂತ ರೈತರಿಗೆ ಏನು ಹೇಳಕ್ ಬಯಸ್ತೀರಾ? ಈಗೇನು ಟೊಮೆಟೊ ತರ್ತಾ ಇದಾರೆ ಅವ್ರಿಗೆ ಬೆಳೆ ಚೆನ್ನಾಗಿದ್ದು ಇದಾರೆ, ಸ್ವಲ್ಪ ದುಡ್ಡು ಆಗ್ಬೋದು. ಬೆಳೆ ಏನಾದ್ರು ಚೆನ್ನಾಗಿಲ್ಲ ದುಡ್ಡು ಆಗೋದಿಲ್ಲ. ಯಾರ್ದು ಬೆಳೆ ಚೆನ್ನಾಗಿದ್ದು ಅವ್ರಿಗೆ ಒಳ್ಳೆ ಬೆಲೆನೂ ಸಿಗುತ್ತೆ, ಒಳ್ಳೆ ದುಡ್ಡು ಆಗತ್ತೆ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ರೈತರಿಗೆ ಏನು ಹೇಳಕ್ ಬಯಸ್ತೀರಾ? ರೈತರಿಗೆ ಒಳ್ಳೇದಾಗ್ಲಿ, ರೈತರಿಗೆ ಒಳ್ಳೆ ಬೆಲೆ ಸಿಕ್ಲಿ, ಬೆಳೆ ಬರಲಿ ಅಂತಾನೆ ಆಶಿಸ್ತೀನಿ. ಇಷ್ಟೊಂದು ಮಾಹಿತಿ ನೀಡಿ. ಇದು ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನ ರೈತರು ತೆಲುಗಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಮಸ್ಕಾರ అందరూ రైతులకు. ఈ వీడియోలో చెప్పేది ఏమంటే టమాటా ధరలు ఏమీ తక్కువ అయ్యేది. జనవరి గంట ఒక రేంజ్లో 500 రూపాయలు నడుస్తూ ఉంటుంది. అంతేమీ డౌన్ అయ్యేది. వాన మీద బేసిక్ మీద కాయ క్వాలిటీ ఎట్లా వస్తుందో దాని మీద డిపెండ్ అవుతుంది. కాయ వచ్చేది మీద డిపెండ్ అవుతుంది మార్కెట్కి ఎట్లా వస్తుందని. దాని మీద డిపెండ్ అయ్యి రేట్లో ఏరుపేరు అవుతూ ఉంటుంది. చాలా వస్తే తక్కువ అవుతుంది. ఏమో తక్కువ మాల్ తక్కువ అయితే ఇంకా రేట్ జంప్ కావచ్చు, ఇంకా రేట్ అప్ కావచ్చు అనుకోవడము. చూడాలి ఏమవుతుంది అది. ఇది మా కోలార్ టమాటో మార్కెట్ల సమాచారము. అందరూ ఈ వీడియో రైతులకి షేర్ చేయండి, ಫಾಲೋ చేయండి, ಸಬ್ಸ್ಕ್ರೈಬ್ చేసుకోండి. ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಎಲ್ಲರಿಗೂ ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ.